ನಂದು ಪ್ರೀವಿಯಸ್ ವಿಡಿಯೋ ಮೇಲ್ಗಡೆ ನೀವು ಆಲ್ಮೋಸ್ಟ್ 65 ಲೈಕ್ಸ್ನ ನೀವು ಕೊಟ್ಟಿದ್ದೀರಿ. ನಿಮ್ಮ ಸಪೋರ್ಟಿಗೆ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಸಲುವಾಗಂತ ನಾನು ಈ ಪರ್ಟಿಕ್ಯುಲರ್ ವಿಡಿಯೋನ ಮಾಡತ್ತೀನಿ. ಫಸ್ಟ್ ಥಿಂಗ್ ಏನು ಮಾಡೋಣ ಅಂತಂದ್ರೆ, ಈ ಕಂಪ್ಯೂಟರ್ ಒಳಗಡೆ ಸಿಕ್ಕಾಪಟ್ಟೆ ಧೂಳು ಐತಿ. ಆ ಧೂಳನ್ನ ನಾವು ಫಸ್ಟ್ ಕ್ಲೀನ್ ಮಾಡೋಣ ಅಂತ. ಯಾಕಂತಂದ್ರೆ ನಮ್ಮ ಕಂಪ್ಯೂಟರ್ ಎಷ್ಟು ಕ್ಲೀನ್ ಇರ್ತೈತೋ ಅಷ್ಟು ನಮ್ಮ ಕಂಪ್ಯೂಟರ್ಗೆ ಒಳ್ಳೇದು. ಈ ಪರ್ಟಿಕ್ಯುಲರ್ ವಿಡಿಯೋಗೆ 66 ಲೈಕ್ಸ್ ಟಾರ್ಗೆಟನ್ನು ಇಡೋಣ ಅಂತ. ನೋಡೋಣ ಅಂತ ಎಷ್ಟು ಜನ ಇದನ್ನು ಲೈಕ್ ಮಾಡ್ತಾರೆ ಮತ್ತು ಎಷ್ಟು ಜನ ಕಮೆಂಟ್ ಮಾಡ್ತಾರಂತ ಹೇಳಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹೋಗ್ರಿ, ಏನು ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತೇಳಿ ಏನು ಬಟನ್ ಕಾಣಿಸ್ತಾ ಇರಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಅದ್ರ ಜೊತೆಗೆ ನಿಮ್ಗೊಂದು ಏನು ಬಾಜುಕೊಂಡು ನೋಟಿಫಿಕೇಶನ್ ಬೆಲ್ ಕಾಣಿಸ್ತಾ ಇರಲ್ಲ, ಇದ್ರ ಮೇಲೂ ಸಹಿತ ಕ್ಲಿಕ್ ಮಾಡಿರಿ. ಇದೆಲ್ಲ ಧೂಳನ್ನ ನಾವು ಕ್ಲೀನ್ ಮಾಡ್ಬೇಕಂತಂದ್ರೆ ಫಸ್ಟ್ ಥಿಂಗ್ ನಾವು ಏನು ಮಾಡ್ಬೇಕಂತಂದ್ರೆ ಪ್ರತಿಯೊಂದು ಪಾರ್ಟ್ನೂ ಸಹಿತ ಈ ಕ್ಯಾಬಿನೆಟ್ ಇಂದ ಹೊರಗಡೆ ತೆಗಿಬೇಕು. ಫೈನಲಿ ನಾನು ಮದರ್ ಬೋರ್ಡನ್ನು ಕ್ಯಾಬಿನೆಟ್ ಇಂದ ಹೊರಗಡೆ ತೆಗೆದಿದ್ದೀನಿ. ಇದೇ ನೀವು ನೋಡ್ತಿದ್ರಲ್ಲ, ಇದಕ್ಕೆ ನಾರ್ತ್ ಬ್ರಿಡ್ಜ್ ಚಿಪ್ಸೆಟ್ ಅಂತೇಳಿ ಕರೆದ್ರೆ ಇದಕ್ಕೆ ನಾವು ಸೌತ್ ಬ್ರಿಡ್ಜ್ ಚಿಪ್ಸೆಟ್ ಅಂತೇಳಿ ನಾವು ಕರಿತೀವಿ. SMP ಮೇಲ್ಗಡೆನೂ ಸಹಿತ ಸಿಕ್ಕಾಪಟ್ಟೆ ಧೂಳಿರೋದ್ರಿಂದ ನಾನು SMP ಸಹಿತ ನಾ ಈಗ ಬಿಚ್ಚಾತೀನಿ. ಮತ್ತು ಇದ್ರ ಜೊತೆಗೆ ಕ್ಯಾಬಿನೆಟ್ ಎಷ್ಟಾಗ್ತೈತೋ ಅಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವಿಲ್ಲೇ ನೋಡ್ಬೋದು, ಪ್ರೊಸೆಸರ್ದ ಹೀಟ್ ಸಿಂಕಿಂದ ಕ್ಲಿಪ್ ಏನೈತಲ್ಲ, ಅದು ಪ್ಲಾಸ್ಟಿಕ್ ಕ್ಲಿಪ್ನ ಕೊಟ್ಟಿರ್ತಾರೆ, ಅದು ಆಲ್ಮೋಸ್ಟ್ ಮುರಿದೋಗ್ಬಿಟ್ಟೈತಿ. ಸೊ ಇದನ್ನು ನಾ ಈಗ ರಿಪ್ಲೇಸ್ ಮಾಡಬೇಕು. ಮೇಲ್ಗಡೆ ಕ್ಲಿಪ್ ಏನು ನೋಡ್ತಿದ್ರಲ್ಲ, ಕ್ಲಿಪ್ ಯಾವತ್ತೂ ಈ ಟೈಪ್ ಇರಬೇಕು. ಈ ಕೆಳಗಡೆ ಕ್ಲಿಪ್ಪನ್ನು ನೀವೇನು ನೋಡ್ತಿದ್ರಲ್ಲ, ಇದು ಆಲ್ಮೋಸ್ಟ್ ಕಟ್ ಆಗೈತಿ. ಸೊ ಹಿಂಗೆ ಕಟ್ ಆಗಿದ್ದ ಕ್ಲಿಪ್ನ ನಾ ಈಗ ಒಂದು ಹೊಸ ಕ್ಲಿಪ್ ಜೊತೆ ನಾ ಈಗ ರಿಪ್ಲೇಸ್ ಮಾಡತ್ತೀನಿ. ನೀವಿಲ್ಲೇ ನೋಡ್ಬೋದು, ಮುರಿದೋಗಿದ್ದ ಹೀಟ್ ಸಿಂಕಿಂದ ಕ್ಲಿಪ್ ಏನೈತಲ್ಲ ಅದನ್ನು ನಾ ಈಗ ರಿಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಥಿಂಗ್ ನೀವಿಲ್ಲೇ ನೋಡ್ಬೋದು, ಹೀಟ್ ಸಿಂಕ್ ಎಷ್ಟೊಂದೆಲ್ಲ ಗಲೀಜಾಗಿತ್ತು ಅಂತೇಳಿ. ಸೊ ಹಾಗಾಗಿ ನಾ ಈ ಹೀಟ್ ಸಿಂಕ್ನ ಕ್ಲೀನಾಗಿ ತೊಳೆದಿದ್ದೀನಿ. ನೀವಿಲ್ಲೇ ನೋಡ್ಬೋದು, ಒಂದು ಹೊಸ ಹೀಟ್ ಸಿಂಕ್ ಟೈಪ್ ಇದು ಕಾಣ್ಸೋಕೆ ಸ್ಟಾರ್ಟ್ ಆಗೈತಿ. ಹೀಟ್ ಸಿಂಕ್ ಮೇಲ್ಗಡೆ ಇರೋ ಫ್ಯಾನು ಸಹಿತ ನಾನು ಕ್ಲೀನಾಗಿ ಒರೆಸಿ ಹೀಟ್ ಸಿಂಕ್ ಮೇಲ್ಗಡೆ ಫ್ಯಾನು ಸಹಿತ ನಾ ಈಗ ಫಿಕ್ಸ್ ಮಾಡಿದ್ದೀನಿ. ಈ ಮೈಕ್ರೋ ಪ್ರೊಸೆಸರ್ ಮೇಲ್ಗಡೆ ನೀವು ಇಲ್ಲಿ ನೋಡ್ಬೋದು, ಇದ್ರ ಮೇಲೂ ಸಹಿತ ಎಷ್ಟೊಂದೆಲ್ಲ ಗಲೀಜು ಮತ್ತು ಧೂಳು ಐತೆ ಅಂತೇಳಿ. ನೆಕ್ಸ್ಟ್ ಥಿಂಗ್ ಇದನ್ನು ಸಹಿತ ನಾವೀಗ ಕ್ಲೀನ್ ಮಾಡೋಣ. ಈ ಪರ್ಟಿಕ್ಯುಲರ್ SMP ಹಳೆ ಕಂಪ್ಯೂಟರ್ ಒಳಗಡೆ ಇರೋದ್ರಿಂದ ನನಗೆ ಈ SMP ಕರೆಕ್ಟಾಗಿ ಕೆಲಸ ಮಾಡೋದಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಒಂದು ಹಳೆ SMP ನೀವು ಹೆಂಗೆ ಟೆಸ್ಟ್ ಮಾಡ್ಬೇಕಂತೇಳಿ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ಫಸ್ಟ್ ಥಿಂಗ್ ನೀವು ಏನು ಮಾಡ್ಬೇಕಂತಂದ್ರೆ, ನಿಮ್ಮ SMP ಒಳಗಡೆ 24 ಪಿನ್ ಕನೆಕ್ಟ್ ಏನು ಇರ್ತೈತಲ್ಲ ಅದರೊಳಗಡೆ ನೀವು ಗ್ರೀನ್ ಕಲರ್ ವೈರ್ನ ನೀವು ಹುಡುಕ್ಬೇಕು. ಈ ಗ್ರೀನ್ ಕಲರ್ ವೈರ್ ಮತ್ತು ಬ್ಲ್ಯಾಕ್ ಕಲರ್ ವೈರ್ನ ನೀವು ಈ ಟೈಪ್ ಶಾರ್ಟ್ ಮಾಡ್ಬೇಕು. ಹಿಂಗೆ ಶಾರ್ಟ್ ಆದಮೇಲೆ ನೀವು ಏನು ಮಾಡ್ಬೇಕಂತಂದ್ರೆ, ನಿಮ್ಮ SMP ನೀವು ವಾಲ್ ಔಟ್ಲೆಟ್ ಅಂದರೆ ನಿಮ್ಮದು ವಾಲ್ ಸಾಕೆಟ್ ಏನಿರತ್ತಲ್ಲ ಅದಕ್ಕೆ ಕನೆಕ್ಟ್ ಮಾಡಬೇಕು. ನೀವು ಇಲ್ಲಿ ನೋಡ್ಬೋದು, ನಮ್ಮದು SMP ಫ್ಯಾನ್ ಈಗ ಓಡಾದೈತಿ ಅಂತಂದ್ರೆ ಈ SMP ಕರೆಕ್ಟಾಗಿ ಕೆಲಸ ಮಾಡೋದಂತ ಅರ್ಥ. ನೆಕ್ಸ್ಟ್ ಪ್ರಾಸೆಸ್ ಬಗ್ಗೆ ಮಾತಾಡಬೇಕಂತಂದ್ರೆ, ನಾನು ಕ್ಯಾಬಿನೆಟ್ ಕ್ಲೀನ್ ಮಾಡ್ಬೇಕಾದ್ರೆ ಯಾವ್ಯಾವ ಪಾರ್ಟ್ಸನ್ನ ನಾನು ಕ್ಯಾಬಿನೆಟ್ ಒಳಗಡೆ ತೆಗೆದಿದ್ನೋ ಅವೆಲ್ಲ ಪಾರ್ಟ್ಸ್ಗಳು ನಾನೀಗ ವಾಪಸ್ ಕ್ಯಾಬಿನೆಟ್ ಒಳಗಡೆ ಫಿಕ್ಸ್ ಮಾಡ್ತಿದ್ದೀನಿ.
ನಿಮ್ಮ ಪ್ರೊಸೆಸರ್ನ ಯಾವಾಗ ನೀವು ಸಾಕೆಟ್ ಒಳಗಡೆ ವಾಪಸ್ ಹಾಕ್ತಿರ್ತಿರಲ್ಲ ಅವಾಗ ಸಾಕೆಟ್ ಮೇಲ್ಗಡೆ ಒಂದು ಮಾರ್ಕ್ ಇರ್ತೈತಿ ಮತ್ತು ಪ್ರೊಸೆಸರ್ ಮೇಲ್ಗಡೆ ಒಂದು ಮಾರ್ಕ್ ಕೊಟ್ಟಿರ್ತಾರೆ. ಇವೆರಡು ಮಾರ್ಕ್ ಮ್ಯಾಚ್ ಆಗಲೇಬೇಕು. ಸೊ ಹಿಂಗೆ ಮ್ಯಾಚ್ ಆದಮೇಲೆ ನೀವು ಬೇಕಾದ್ರೆ ನಿಮ್ಮ ಪ್ರೊಸೆಸರ್ನ ನೀವು ಈ ಟೈಪ್ ಲಾಕ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಆಲ್ಮೋಸ್ಟ್ ಈಗ 5 ಮಿನಿಟ್ಸ್ ಮೇಲ್ಗಡೆ ಆಗಿಬಿಟ್ಟೈತಿ. ಸೊ ಅದಕ್ಕಾಗಿ ನಾನು ಪಾರ್ಟ್ 1 ನಾನು ಇಲ್ಲಿಗೆ ಮುಗಿಸಾತೇನೆ. ಮತ್ತು ಅದ್ರ ಜೊತೆಗೆ ಈ ವಿಡಿಯೋಗೆ 66 ಲೈಕ್ಸ್ ಟಾರ್ಗೆಟ್ಸ್ನೂ ಅದಾವೆ. ಅದನ್ನೂ ಸಹಿತ ನೀವು ಕಂಪ್ಲೀಟ್ ಮಾಡೋದನ್ನು ಮರ್ಯಾಕೆ ಹೋಗಬೇಡ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಮತ್ತು ನಾನು ನಿಮ್ಗೆ ಪಾರ್ಟ್ 2 ಒಳಗಡೆ ಸಿಗ್ತೇನೆ. ಸೊ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ.